ಆದಮೇಲೆ ಬಂದು ನಾನು ನಿಮಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿನ ತೋರಿಸ್ತೀನಿ. ವಿಶ್ವದ ಅತಿ ಎತ್ತರದ 161 ಅಡಿ ಏನು ಅಂತ ಅಷ್ಟು ಖುಷಿ ಆಯ್ತೈತೆ, ಅಷ್ಟು ಸಮಾಧಾನ ಅನ್ನಿಸ್ತೈತೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಸೊ ನಾವು ಇವಾಗ ಇದ್ದೀವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇದು ಕೂಡ ತುಂಬ ದಿನಗಳ ಕನಸೇ ಆಗಿತ್ತು. ಸೊ ಫೈನಲಿ ಬಂದಿದ್ದೀವಿ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಎಲ್ಲರದ್ದು ಫೋಟೋಶೂಟ್ ನಡೀತಾ ಇದೆ, ವಿಡಿಯೋ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಾನು ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಇದು ಕೂಡ ನಮ್ಮ ಒನ್ ಡೇ ಟ್ರಿಪ್ಪಿನ ಮುಂದುವರಿದ ಭಾಗ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಸಖತ್ತಾಗಿರುತ್ತೆ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡ್ತಾ ಇರಿ, ನಾನು ತೋರಿಸ್ತೀನಿ. ಇವಾಗ ಶನಿದೇವ್ರ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತಂತೆ. ನಾವು ಬಂದಿರೋದೇನೆ ಸಂಜೆ ಬಂದಿದ್ದೀವಿ, ಹಂಗಾಗಿ ದರ್ಶನ ಮಾಡ್ಕೊಬಿಡೋಣ ಫಸ್ಟು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಬಂದು ನಾನು ನಿಮಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿನ ತೋರಿಸ್ತೀನಿ. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ, ಬೀದನಗೆರೆ, ಕುಣಿಗಲ್ ತಾಲೂಕು. ಓಕೆ, ಬರೋರು ಯಾರಾದರೂ ಇದ್ರೆ ಬನ್ನಿ, ಅಡ್ರೆಸ್ ನೋಡಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸಖತ್ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್, ನಿಮಗೂ ಕೂಡ ಖುಷಿ ಆಗ್ತಾ ಇರುತ್ತೆ ಅಂತ ಅನ್ಕೋತೀವಿ. ಒನ್ ಡೇ ಟ್ರಿಪ್ ಸಖತ್ತಾಗಿತ್ತು, ಎಲ್ಲರೂ ಗಾಡಿನಲ್ಲಿ ಎಂಜಾಯ್ ಮಾಡ್ಕೊಂಡಿಲ್ಲ. ಲೈಟಾಗಿ ನಮಗೆ ಸೊ ಹಂಗಾಗಿ ತಲೆನೋವು ಬಂದುಬಿಟ್ಟಿತ್ತು, ಬಟ್ ಟ್ಯಾಬ್ಲೆಟ್ ನುಂಗಿದೆ ಕಡಿಮೆ ಆಯಿತು. ಹೆಂಗೆ ತಲೆನೋವು ಬಂದುಬಿಟ್ಟಿತ್ತು, ಟ್ಯಾಬ್ಲೆಟ್ ತೊಗೊಂಡೆ ಕಡಿಮೆ ಆಯಿತು. ಹಿಂದೆಗಡೆಯಿಂದ ಅಂತೂ ಹೆಂಗೆ ಕಾಣಿಸ್ತೈತೆ ಅಣ್ಣ, ಸಖತ್ತಾಗಿ ಕಾಣಿಸ್ತೈತೆ ಹಿಂದೆಗಡೆಯಿಂದ. ಅಲ್ಲಲ್ಲ, ಅಹೋ ಶನಿದೇವ್ರದ್ದು ಬಾಗ್ಲ ಕೊಡ್ತಾರಂತೆ, ಬಾ ಹಿಂದೆಗಡೆಯಿಂದ ಅಂತೂ ಹೆಂಗೆ ಕಾಣಿಸ್ತೈತೆ ಅಂತಂದ್ರೆ ಭಯಂಕರ ಎದ್ದು ಬರುವಂಗೆ ಕಾಣಿಸ್ತೈತೆ, ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಮತ್ತೆ ಈ ಕಡೆಯಿಂದ ಬರ್ತೀವಾ? 161 ಅಡಿ ಅಂದ್ರೆ ಕೆಳಗಿಂದ ಅದು ಮಂಟಪನೆ ಒಂದು 15 ಹೈಟ್ ಇದೆ. 161 ಅಲ್ಲೇ ಬೋರ್ಡ್ ಹಾಕೋರು ನೋಡ್ಲಿಲ್ವಾ? ಟ್ರೈನ್ ಬಂದು ಬಿಡದಿಗೆ ಇದೊಂದು ಸ್ಪೆಷಲು, ಇದೊಂದು ಸ್ಪೆಷಲು ಇವತ್ತು. ಸ್ಪೆಷಲ್ ಮೇಲೆ ಸ್ಪೆಷಲು ಆಯ್ತಾ? ಇವಾಗ ಶನಿದೇವ್ರ ದೇವಸ್ಥಾನ ಕ್ಲೋಸ್ ಮಾಡ್ತಾರಂತ, ಅದಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಅವ್ರು ಬಂದಿಲ್ಲ ಅಪ್ಪ ಮಗಳು ದಾರಿ. ಇನ್ನು ಕೆಲಸಗಳೆಲ್ಲ ನಡೀತಾ ಇದೆ, ಆಗ್ತೈತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಸೂಪರಾಗಿ ಕಾಣಿಸ್ತೈತೆ. ಇನ್ನು ಕೆಲಸಗಳೆಲ್ಲ ನಡೀತಾ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮೇ ಬಿ ರೆಸ್ಟ್ ಮಾಡೋಕ್ಕಿರ್ಬೇಕು ಅನ್ಕೋತೀನಿ ಅಲ್ವಾ? ಬಂದವ್ರಿಗೆ ರೆಸ್ಟ್ ಗಿಸ್ಟ್ ಮಾಡೋಕ್ಕಿರ್ಬೇಕಿದು. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಹಾಕೋರಲ್ಲ, ಏನದು ಯಾಗ ಮಂಟಪ. ಈಗ ಈ ಕಡೆ ಯಾಗಗಳು ನಡೆಯೋದು. ಇದು ಚಾಪೆ ಬೆಡ್ಶೀಟ್ ದೊರೆಯುವ ಸ್ಥಳ, ಅದು ಸ್ಟೇ ಆಗೋಕ್ಕೆ ಆ ಕಡೆದು. ಈ ಕಡೆ ಯಾಗಗಳು ನಡೆಯೋದು. ಗೋಪುರದ ಕೆಲಸ ಎಲ್ಲ ಇನ್ನೂ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ್ವಿ, ಶನಿದೇವರ ದೇವಸ್ಥಾನ.
ಅಮ್ಮ ಬಯಸ್ಕೊಂಡ್ರೆ ನಂಗೆ ಗೊತ್ತಿಲ್ಲ, ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೀರಾ ಮಮ್ಮಿ. ಮಮ್ಮಿ ಹಾಕಮ್ಮ. ಹಾಕೋದು ನೀನೇ ಹಿಡ್ಕೊ ಅಕ್ಕ ವಿಡಿಯೋ ಹಿಡಿ ಬಾ. ಹಾಕು ಇಟ್ಕೊಳ್ಳೋ. ಅಕ್ಕಂಗೆ ವಿಡಿಯೋ ಕೊಡ್ತೀನಿ. ಹಾಕು ಹಾಕು. ತಗೋ ತಗೊಳ್ಳು. ಕಾನ ಹಿಡಿಲ ಬೇಡವಾ? ಆಗಲೇ ಹೇಳಿದ್ನಲ್ಲ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ. ಅಲ್ಲಿಗೆ ಬಂದ್ವಿ. ಬಂದ ತಕ್ಷಣವೇ ಹೊರಗಡೆ ಎಳ್ಳು ಬತ್ತಿ ಕೊಟ್ಟರು. ಎಳ್ಳು ಬತ್ತಿ ಎಲ್ಲ ತೊಗೊಂಡು ಎಲ್ಲರೂ ಕೂಡ ಹಚ್ಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ನವಗ್ರಹ ಮೂರ್ತಿಗಳಿದೆಯಲ್ಲ ಅದಕ್ಕೆಲ್ಲ ಎಳ್ಳೆಣ್ಣೆನ ಹಾಕಿ ಒಳ್ಳೆಯದಾಗುತ್ತೆ ಅಂತ ಅಂದರು. ಸರಿ ಅಂತ ಹೇಳಿ ಎಳ್ಳೆಣ್ಣೆನ ಕೂಡ ತಗೊಂಡು ಹಾಕ್ಬಿಟ್ಟು ಅದಾದಮೇಲೆ ಅಲ್ಲೇ ಬೆಲ್ಲದ ಆರತಿನ ಕೊಡ್ತಾರೆ ಆರತಿ ಮಾಡೋದಕ್ಕೆ ಅಂತ ಹೇಳಿ ಬೆಲ್ಲದ ಆರತಿನ ಕೂಡ ತೊಗೊಂಡು ದೇವರಿಗೆ ಬೀಳ್ಬಿಟ್ಟು ಅದಾದಮೇಲೆ ಹೊರಗಡೆ ಗರುಡಗಂಬ ಏನಿದೆ ಅಲ್ಲಿ ತೊಗೊಂಡೋಗಿ ಆರತಿ ಮಾಡಿಬಿಟ್ಟು ಅದನ್ನು ಅಲ್ಲೇ ಗರುಡಗಂಬದ ಹತ್ರನೇ ಇಟ್ಬಿಡಿ ಅಂತ ಹೇಳಿದ್ರು. ಹಂಗಾಗಿ ಆರತಿ ಮಾಡಿಬಿಟ್ಟು ಅಲ್ಲಿ ಇಟ್ವಿ. ನೋಡಿ ಇವಾಗ ನಾನು ಶನಿದೇವ್ರದ್ದು ಮೂರ್ತಿನ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಮಗಂತೂ ತುಂಬ ಖುಷಿಯಾಯಿತು ಈ ಪೂಜೆಗಳೆಲ್ಲ ಇಲ್ಲಿ ಬಂದು ಮಾಡಿದ್ದು. ನಿಜವಾಗ್ಲೂ ಇಲ್ಲಿ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ದು ಬ್ಲೆಸ್ಸಿಂಗ್ ಅನ್ನಿಸ್ತೈತೆ. ಮನಸ್ಸಿಗೆ ನಿರಾಳ ಆಗ್ತೈತೆ. ಎಷ್ಟು ಖುಷಿ ಆಯ್ತೈತೆ, ಎಷ್ಟೊಂದು ಸಂತೋಷ ಆಯ್ತೈತೆ ಅಂದರೆ ಇಲ್ಲಿಂದನೇ ಹತ್ತದು. ಇಲ್ಲೇ ಮೆಟ್ಲು. ಅಲ್ಲೇನೋ ಇರಬೇಕು, ಬನ್ನಿ ಅಲ್ಲಿಗೇನು ಕೊಯ್ತೀರಾ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ಇಲ್ಲಿ ಕಣವ ಗೇಟ್ ಐತೆ ಕಣಂತ. ಬನ್ನಿ ಈ ಕಡೆನೆ ಅಂತೆ, ಈ ಕಡೆ ಅಂತೆ ಕಣವ. ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತೆ, ಖುಷಿ ಆಗ್ತೈತೆ. ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಈ ಕಡೆ ಅಂತೆ ಅವರೇ ಹೇಳಿದ್ರು ಈ ಕಡೆ ಬನ್ನಿ ಪಟ ಪಟ ಅಂತ. ಈಗ ಹಾಗೆ ಅಲ್ಲಿ ಶನಿದೇವ್ರ ಪೂಜೆ ಆದಮೇಲೆ ಮುಂದೆ ಬಂದರೆ ನಮಗೆ ಸಿಕ್ಕಂತಹ ಒಂದು ಗರ್ಭಗುಡಿ ಬಂದು ನೋಡಿ. ಇದು ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿಯ ಗರ್ಭಗುಡಿ. ಮೇಲೆ ಇರುವಂತಹ ಒಂದು ಮೂರ್ತಿ ಇದು. ಕೆಳಗಡೆ ಬಂದರೆ ಆಂಜನೇಯ ಪಂಚಮುಖಿ ಆಂಜನೇಯ ಮೂರ್ತಿ ಇರುವಂಥದ್ದು. ಇಲ್ಲಿ ಪೂಜೆ ವಿಧಿವಿಧಾನಗಳೆಲ್ಲ ನಡೆಯೋದು. ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೇಕಷ್ಟೆ. ಏನು ಅಂದರೆ ಮೇಲ್ಗಡೆ ಆಂಜನೇಯ ಸ್ವಾಮಿದು ಮೇಲೆ ಏನೈತೆ ಅಲ್ಲಿಗೆ ಹತ್ತೋದಕ್ಕೂ ಕೂಡ ಟಿಕೆಟ್ ಅಂತೆ ಫ್ರೆಂಡ್ಸ್. ಅದಕ್ಕೂ ಕೂಡ ಫ್ರೀ ಇಲ್ಲ, ಅದಕ್ಕೂ ಟಿಕೆಟು. ಅಪ್ಪ ಡಬ್ಬ ಬಂತೈತೆ ಹತ್ರಕ್ಕೆ ಅಲ್ವಾ. ನಿಜ ಮನ್ಸಿಗೆ ಹೆಂಗಾಯ್ತೈತೆ ಅಂತ ಹೇಳಕ್ಕಾಯ್ತಲ್ಲ ನನಗೆ ಫೀಲಿಂಗ್ಸ್ನ. ಅಣ್ಣ ನಿಜವಾಗ್ಲೂ ಅಣ್ಣ ಇಲ್ಲಿಗೆ ಬಂದ್ಮೇಲೆ ಸಖತ್ ಖುಷಿ ಆಯ್ತು. ಭಾರಿ ಕಷ್ಟ ಅನ್ಭವಿಸಿದಿ. ನೆಮ್ಮದಿ ಅನ್ನೋದೇ ಇಲ್ಲ, ಸುಖ ಅನ್ನೋದೇ ಇಲ್ಲ ಕಣಮ್ಮ. ಈಗಲೂ ಕಷ್ಟ ಬೀಳ್ತಾ ಇದ್ದಿ. ಹೇಳಿ ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಅಲ್ಲೂ ಎಲ್ಲಿ ಬಾಲದ ಹತ್ರ ಆದ್ರೂ ಇಲ್ಲಿಗೆ ಬಂದಿದ್ದೋಣ ಎಷ್ಟು ಸಮಾಧಾನ ಅನಿಸ್ತೈತೆ ಅಂದ್ರೆ ನನ್ಗೆ. ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಆಯ್ತು. ಅದ್ಭುತದಲ್ಲಿ ಅದ್ಭುತ ಇದೊಂದು ಅತಿ ಅದ್ಭುತ. ಇಂಚು
ಹೆಂಗನಿಸ್ತೈತೆ ಫೀಲು? ನನ್ನ ಮಗಳು ಇಷ್ಟ ತನಕ ಎಷ್ಟು ಡಲ್ ಆಗಿದ್ಲು ಅಂತಂದ್ರೆ ಒನ್ ಡೇ ಟ್ರಿಪ್ ಅಂತಾನೆ ಅನ್ಬೇಡಿ ನೀವು ನನಗೆ. ಒನ್ ಡೇ ಟ್ರಿಪ್ ಅಂತ ಕರ್ಕ ಬಂದ್ಬಿಟ್ಟು ದೇವಸ್ಥಾನ ಅಂತ ಹಿಂಗೆ ಸುತ್ತಿಸ್ತಾ ಇದ್ದೀರಿ. ಇನ್ಯಾವತ್ತು ನನ್ನನ್ನು ಎಲ್ಲಿಗೂ ಕರಿಬೇಡಿ ಬರಲ್ಲ ಅಂತ. ಇಲ್ಲಿಗೆ ಬಂದ ತಕ್ಷಣ ಅವಳು ಮುಕ್ತಲು ಎಂಥ ಒಂದು ಮಂದಾಸ ಬಂತು ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ. ಅವಳೇನೆ ಬೇಡ್ಕೊತಾವಳೆ, ಅಷ್ಟು ಖುಷಿ ಆಯ್ತೈತೆ. ಹೆಂಗನಿಸ್ತೈತೆ ಎಲ್ಲರಿಗೂ? ಹೇಳಿ ಬಾವ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಹೆಂಗ ಅನಿಸ್ತು ಇಲ್ಲಿಗೆ ಬಂದ್ಮೇಲೆ ಫೀಲಿಂಗು? ಒಂಥರ ದೇವಸ್ಥಾನಕ್ಕೆ ಬಂದ್ರೆ ಏನನ್ಸೋದು? ಅದರಲ್ಲೂ ಇಲ್ಲಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಖುಷಿ ಜಾಸ್ತಿ ಆಗ್ಲಿಲ್ವಾ? ಎಲ್ಲ ಒಂದೇ ದೇವರು. ನಾನು ಹೇಳ್ತಾ ಇರೋದು ಖುಷಿ, ಮನ್ಸನ್ ಖುಷಿ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಲಿಲ್ವಾ? ಎಸ್ಸಾರ್ನೋ ಮತ್ತೆ ಅಲ್ಲೆಲ್ಲೂ ಖುಷಿನೂ ಪಡ್ಲಿಲ್ಲ, ಬರ್ನೇ ಇಲ್ಲ, ಬರ್ಲೇ ಇಲ್ಲ. ಒಂದ್ ದೇವಸ್ಥಾನದಲ್ಲಂತೂ ಇಳಿಲೇ ಇಲ್ಲ, ಗಾಡಿಲೇ ಕೂತಿದ್ರು. ಅದೇ ಹೋಗಿ ನೀರ್ ಹಾಕ ಬಂದ್ವಲ್ಲ, ಟೀ ಕುಡಿಯಕ್ಕೆ ಇಳ್ದಿದ್ದು, ಟೀ ಕುಡಿದಿದ್ದು. ಬಂತು ಹೆಂಗನಿಸ್ತೈತೆ ಮುದ್ದು? ಖುಷಿ ಐತೈತೆ, ತುಂಬಾ ಚೆನ್ನಾಗೈತೆ. ಏನೋ ಒಂಥರ ಮೇಲಕ್ಕೆ ಬಂದ ತಕ್ಷಣ ಮಿರಾಕಲ್ ಅನ್ನಿಸ್ತು. ಎತ್ತರಕ್ಕೆ ಅಷ್ಟು ಅಗಾಧವಾದ ರೂಪ. ಖುಷಿ ಆಯ್ತಾ ಅಪ್ಪ? ಹೆಂಗನಿಸ್ತು? ಇಸ್ಕರ ಹೋಗದ ನಡೀರಿ. ದೊಡ್ಡವ ಖುಷಿ ಆಯ್ತಾ? ಖುಷಿ ಆಯ್ತಲ್ಲ ಬಂದ್ಮೇಲೆ? ಬೇಡ ಹಂಗೆ ಇಟ್ಕೊಳ್ಳಿ, ಏನಾಯ್ತಿಲ್ಲ. ಕಾಲು ನೋವು ಫ್ರೆಂಡ್ಸ್ ಏನಾಗಲ್ಲ. ಅವರು ಅಲ್ಲಿಂದ ಬೇರೆ ಕೂತಂಗೆ ಕೂತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದವ್ರೆ ಅಲ್ವಾ, ಮೊದಲೇ ಮಂಡಿ ನೋವು, ಅವರು ಟ್ರೀಟ್ಮೆಂಟ್ ಎಲ್ಲ ತಗೋತವ್ರೆ. ಖುಷಿ ಆಯ್ತಾ? ಖುಷಿ ಆಯ್ತು, ಸಂತೋಷ ಆಯ್ತು. ಎಲ್ಲರೂ ಕೂಡ ಚೆನ್ನಾಗಿ ಬಂದಿದ್ದೀವಿ. ನಿಮ್ಮ ವೈಫ್ ಏನು ಮಾತಾಡೋದೇ ಇಲ್ಲ? ವೈಫು ಮಾತಾಡಲ್ಲ, ಅವ್ರು ಬಾಯಿ ಬೀಗ ಹಾಕೊಂಡಿದ್ದಾರೆ. ಅದು ಅತ್ಯದ್ಭುತವಾಗಿದೆ. 161 ಅಡಿ ದೊಡ್ಡ ಗೋಪುರ ಅಂದ್ರೆ ತುಂಬಾ ಖುಷಿಯಾಗಿದೆ. ಬಂದ್ಮೇಲೆ ನಮ್ಗೆಲ್ಲರೂ ಏನಾಗಿದೆ ಅಂದ್ರೆ ಫುಲ್ ಪಾಸಿಟಿವ್ ಎನರ್ಜಿ ಬಂದ್ಬಿಟ್ಟಿದೆ. ಎಲ್ಲರೂ ಭಕ್ತಾದಿಗಳು ಬನ್ನಿ ನೋಡಿ, ದೇವರು ಆಶೀರ್ವಾದ ಪಡ್ಕೊಳ್ಳಿ. ಎಲ್ಲರೂ ಸುಖ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳಿ. ಅಲ್ಲ, ನೀವು ಇಷ್ಟ ಮಾತಾಡ್ತೀರಾ, ನಿಮ್ಮ ವೈಫ್ ಸ್ವಲ್ಪ ಮಾತಾಡಕ್ಕೆ? ಅವರು ನಂಬಿತೆ ಮಾತ್ರ ಮಾತಾಡೋದು ಮನೆಯಲ್ಲಿ. ಬನ್ನಿ, ನಾನು ಅಬ್ಬಿದು ಕೂಡ ಕೇಳ್ಕೊಳ್ಳೋಣ ರೀ. ಇದೊಂದು ಜಾಬ್ಗೆ ಇಟ್ಕೊಳ್ರಿ ನೀಟಾಗಿ. ಅದಕ್ಕೂ ಫೋಲ್ಡ್ ಮಾಡ್ಕೊಳ್ಳಿ, ಆ ಪೇಪರ್ಗೂ. ಯಾವ ಪೇಪರ್ಗೆ? ದೇವ್ರ ಮನೇಲಿ ಇಟ್ಟತಿ, ಇಲ್ಲೊಂದು ಐತಲ್ಲ. ಮತ್ತೆ ಹೆಂಗ ಅನಿಸ್ತೈತೆ? ಅದಕ್ಕೆ ಅಲ್ಲೊಂದು ಪೇಪರ್ ಐತಲ್ಲ, ಅದ್ರೊಳಗೆ ಆ ಕಡೆ ಯಾವ ಪೇಪರ್ ಇಲ್ಲ ಕಂಡ್ಬಿಡೋ, ಇದ್ರೊಳಗೆ ನೀಟಾಗಿ ಇಟ್ಕೊಳ್ಳಿ. ಹೆಂಗ ಅನಿಸ್ತೈತೆ ಇಲ್ಲಿ ಬಂದ್ಮೇಲೆ ಫೀಲು? ಅಕ್ಕ, ಯಾರನ್ನಾರು ಒಬ್ರು ನಿಲ್ಸ್ ಕಳಿಸ್ಬಿಟ್ಟು ಒಂದು ಫೋಟೋ ತೆಗಿಸ್ಕೋಬೇಕಿತ್ತು. ಯಾರನ್ನಾರು ಒಬ್ರು ನಿಲ್ಸ್ ಕಳಿಸ್ಬಿಟ್ಟು ಫೋಟೋನ. ನೀನೆಲ್ಲೋದಿ ಕಾಣಿಸಿಕ ಕನ್ನಡಿ? ಹೆಂಗ ಅನಿಸ್ತಾರೆ ಇಲ್ಲಿ ಬಂದ್ಮೇಲೆ? ಫೀಲ್ ಹೇಳಿಲ್ವಲ್ರಿ? ಫೀಲ್ ಏನು? ದೇವಸ್ಥಾನಕ್ಕೆ ಬಂದೇವಿ, ನೆಮ್ಮದಿ ಪೂಜೆ ಮಾಡ್ತೇವೆ. ಖುಷಿ ಆಯ್ತಾ? ಖುಷಿ ಏನು, ಪೂಜೆ ಖುಷಿ ಆಯ್ತು ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ನನ್ನೊಳಗೆ ಆಗ್ತಾ ಇರೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ. ಅಷ್ಟೊಂದು ಏನಂತಾರೆ, ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಯ್ತು. ಫುಲ್ ಒಂದು ಪಾಸಿಟಿವ್ ಎನರ್ಜಿನ ನಾನು ಇಲ್ಲಿಂದ ತೊಗೊಂಡೋಗ್ತಾ ಇದ್ದೀನಿ. ಇಷ್ಟನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ದೂರ ಹೋಗ್ತಾರೆ ವಾಯ್ಸ್ ತಿಳಿಸಲ್ಲ. ಅಷ್ಟು ಒಂದು ಒಳ್ಳೆ ಗುಡ್ ಫೀಲ್ ಆಗ್ತಾ ಇದೆ ನನ್ನೊಳಗಡೆ. ಸೋ ಬ್ಲೆಸ್ಸಿಂಗ್ ಅನ್ನಿಸ್ತೈತೆ. ಗೊತ್ತಿಲ್ಲ ನನಗೆ, ಇಲ್ಲಿಂದ ಹೊರಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಇರಿ ತೋರಿಸ್ಬಿಡ್ತೀನಿ ಅದನ್ನು. ಮಾಮೂಲಿ ಎಲ್ಲ ಸಂತೋಷ ಆಗ್ತೈತೆ. ಹೇಳಿ ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ? ಕಾರಣ ನಿಜವಾಗ್ಲೂ ನೀವು ಯಾರಾದರೂ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಡ್ರೆ ಒಂದು ಸಾರಿ ಬಂದು ನಿಜವಾಗಲೇ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿನ ಒಂದು ಸಾರಿ ಒಂದು ದರ್ಶನ ಮಾಡಿ ನಿಮಗೇನೆ ಯಾವ ಫೀಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಇನ್ನೊಂದು ಕಡೆ ಹೋಗಬೇಕು, ಹಂಗಾಗಿ ನಾನು ಮತ್ತೆ ಸಿಗ್ತೀನಿ. ಇವಾಗ ಹೊರಡೋಣ. ಏನು ಗೊತ್ತಾ ಫ್ಯಾಮ್, ನನಗೆ ಇವಾಗ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಯಾಕೆ ಅಂತಂದ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿದೆ, ಜೊತೆಗೆ ಶನೇಶ್ವರನ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಆಯ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಗಾಡಿ ಹತ್ಬಿಟ್ಟು ನಂದು ಇನ್ಸ್ಟಾ ಓಪನ್ ಮಾಡಿದ್ರೆ 50K ಫಾಲೋವರ್ಸ್ ಆಗಿದ್ದಾರೆ. ತುಂಬಾ ಖುಷಿ ಆಯ್ತೈತೆ. ಎಲ್ಲ ಚಪ್ಪಾಳೆ ಬಡಿದ್ರು, ಈಗ ಚಪ್ಪಾಳೆನೇ ನಿಲ್ಲಿಸ್ಬಿಟ್ರು. ಏ ಚಪ್ಪಾಳೆನಾ? ತುಂಬಾ ಖುಷಿ ಆಯ್ತೈತೆ. 50K ಫಾಲೋವರ್ಸ್ ಫೈನಲಿ ಆದ್ರು ಅಂತ ವೇಟ್ ಮಾಡ್ತಾ ಇದೆ, ಯಾವಾಗ ಆಗುತ್ತೆ ಅಂತ. ಫೈನಲಿ ಆಗೋಯ್ತು 50K. ಇನ್ನು 50K ಆದ್ಮೇಲೆ ಆಗುತ್ತೆ ಅನ್ನೋ ಒಂದು ಹೋಪ್ ಬಂತು ನನಗೆ.
100K ಆದ್ಮೇಲೆ ಅವಳು ಕೇಕ್ ಕಟ್ ಮಾಡಿಸ್ತಾಳಂತೆ. ಅವಳು ಕೇಕ್ ತಂದು ಕೇಕ್ ಕಟ್ ಮಾಡ್ಸಕ್ಕಾದ್ರೂ ಬೇಗ ಎಲ್ಲ ಫಾಲೋವರ್ಸ್ ಬೇಗ ಫಾಲೋ ಮಾಡಿ ಆಯ್ತಾ. ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ. ನನ್ನ ತಂಗಿ ಕೇಕ್ ತಂದು ಸೆಲೆಬ್ರೇಟ್ ಮಾಡಿಸ್ತಾಳೆ. ಓಕೆನಾ? ಅವಳು ಕೇಕ್ ತಂದು ಕಟ್ ಮಾಡಿಸ್ತಾಳೆ, ಟ್ರೀಟ್ ಕೊಡಿಸ್ತಾರೆ. ಅವಳು ಕೇಕ್ ಕಟ್ ಮಾಡಿಸ್ತಾಳೆ, ಇವರು ಟ್ರೀಟ್ ಕೊಡಿಸ್ತಾರೆ. ಒಂದೊಳ್ಳೆ ಹೋಟೆಲ್ ಕರ್ಕೊಂಡೋಗಿ ಸಕ್ಕತ್ ಬ್ಯಾಟಿಂಗ್ ಮಾಡಿಸ್ಕೊಂಡು ಸ್ಟಾರ್ ಹೊಟ್ಟು ನಿಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ ಅಂತ ಅನ್ಕೋತೀನಿ. ಫ್ಯಾಮಿಲಿ ಅಂತ ಅಂದಮೇಲೆ ಈ ರೀತಿಯಲ್ಲಿ ಎಲ್ಲ ಒಟ್ಟಿಗೆ ಹೋಗ್ಬೇಕು, ಖುಷಿಯಾಗಿ ಎಂಜಾಯ್ ಮಾಡಬೇಕು, ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ದೇವ್ರ ದರ್ಶನಗಳೆಲ್ಲ ಮಾಡಿಕೊಂಡು ಒನ್ ಡೇ ಫುಲ್ಲು ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಇವಾಗ ನೋಡೋಣ, ಟೈಮ್ ಬಂದು 5:06 ಕಾಲಾಗಿದೆ. ಎಷ್ಟು ಸಾಧ್ಯ ಇನ್ನೊಂದೋ ಎರಡೋ ಪ್ಲೇಸ್ ನೋಡ್ಬೋದು ಅಷ್ಟೇ, ನೋಡ್ಕೊಂಡು ಹೊರಡೋದಷ್ಟೇ. ಎಲ್ಲರೂ ಮಾತುಕತೆನಲ್ಲಿ ಬ್ಯುಸಿ ಆಗ್ತಿದ್ದಾರೆ, ಕತ್ಲೆ ಆಗ್ತಾ ಇದೆಯಲ್ಲ. ಸೊ ಯಾವುದು ಕೂಡ ಮುಖಗಳು ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಏನು ಗೊತ್ತಾ, ಫ್ಯಾಮಿಲಿ ಫುಲ್ ಎನರ್ಜಿ ಆಗ್ಬಿಟ್ಟಿತ್ತೆ, ಖುಷಿ ಆಗ್ಬಿಟ್ಟವ್ರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಮಕ್ಕಳೆಲ್ಲ ಆಡು ಹುಡುಗಲ್ಲಿ ಜೋಶ್ ಬಂದ್ಬಿಟ್ಟೈತೆ, ಜೋರಾಗ್ಬಿಟ್ಟವ್ರೆ. ತಗೋಗಿ ಮನೆ ಬಿಸಾಕಿದ್ರೆ ಸಾಕಾಗ್ತವ್ರೆ. ಅವರು ಸುಮ್ಮನೆ ಕುಂತಿದ್ದಾರೆ ಅಷ್ಟೇ, ನಿದ್ದೆ ಮಾಡ್ತವ್ರೆ. ಏನ ಅಂದ್ರೆ ನಿದ್ದೆ ಮಾಡ್ತಾ ಇಲ್ಲ, ಸುಮ್ಮನೆ ಮಲ್ಕವ್ರೆ. ಇವಾಗ ಹಾಡು ಸ್ಟಾರ್ಟ್ ಆಯ್ತು, ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. A2P ಎನಿ ಕಂಪ್ಲೇಂಟ್ ತುಂಬಾ ಫಾಸ್ಟ್ ರೆಸ್ಪಾನ್ಸ್ ಕೊಡ್ತಾರೆ ಮತ್ತು ಮನೆ ಕಸ್ಟಮರ್ ಸಪೋರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ರಮ್ಯನಗರದಲ್ಲಿ A2P ರಮ್ಯ ಹುಡುಗ ಪಾಪ ಪರ್ಮನೆಂಟ್ ಬೇಕಾರೆ ನಾ ಸೈಕಾದ ಇವ್ ಬಂದು ಸೈಕಾದ ಇವ್ ನೋಡಿ ಸೈಕಾದ ರೂಪಾಯಿಗೆ ತಲೆ ಗಿರ 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 ಅಂಗಿದೆ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಾಳೆ. ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ವಂಶ ನಾ ಕೇಳಿದಕ್ಕೆ ಕೊಡುವಿ ಆನ್ಸ ಜೊತೆ ಹೇಳುವಿ ಬಾಡಿಷ್ಟು ಸೂಪ. ಇಲ್ಲಿ ಎಲ್ಲ ಹುಡುಗಿರು ಗಾಡ್ ಸ್ಟಾರ್ಸ್ ಡೋಂಟ್ ಸ್ಟಾಪ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್. ನನ್ನ ಮೈಯ ಮೇಲೆ ಬ್ಲೇಸರ್ಸ್ DJ raise some bass up so we gonna put your hands up. Swimming pool billariga illa rule baby make the body hard hinge nane bodyguard ಕಂಡನಾಗಿದೆ ಒಲ್ಲು ಮ್ಯಾಕ್ಸಿಮಮ್ ಇದೆ ಪಾರ್ಟಿ ಫುಲ್ಲು ಜೋರಿದೆ ಬೆಂಗಳೂರು ತುಂಬಾ ಕೂಲ್ ಇದೆ ಊಪರ್ಗೆ ಹೋಗೋದೆ ಬೇಡ ಸ್ವರ್ಗದು ನಿಜ. ಹಳ್ಳಿ ಕಡೆ ಇರೋದು ಸಂಜೆಲಿ ಕರೆಂಟು, ಏನೋ ಒಂದು ಡಿಸಿಷನ್ ತಗೊಳ್ಳಿ ಅರ್ಜೆಂಟು. ನಾವೂರಲ್ಲಿದ್ರು ಕೂಡ ನೀವು ಮನೆಯಲ್ಲಿ ಹೋದೇವ್ರಿ, ಹಿಂಗೆ ಎಲ್ಲ ಕಡೆ ಒಂದು ರೋಡು ಬಂದೆ. ನಾವಚ್ಚ ಕನ್ನಡ ಮೀಡಿಯಂ ಮಂತ್ರಣ ಪತ್ರ ಕಾಯಮೋ ಕಾಕಂಗಟ್ಟು ಕಾಕ ಗಿಳಿ ಕಾಕ ಗುಣಿಸಿಕೆ ಗುಣಿಸಿರ್ಗಕ್ಕೆ
ಏನಂದಲೇ ಓನಲ್ಲ ನಾನು ಹೊಸ ಹೊಸ ಸ್ಟೆಪ್ ಹೇಳ್ಕೊಡ್ತೇನೆ. ಬಜಾರು ನಮ್ದ ಇವತ್ತು ಬಸಣ್ಣಿತ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ ಅಷ್ಟು ಬೆಂಚಿನ ಮೇಲೆ ಫಸ್ಟ್ ಗೆಳತಿ ಹಸೂರು ತೆಗ್ತಿದ್ವಿ ನೀನು ಮಾರ್ಗಿದ್ದ ಹುಡುಗಿ ಚೆನ್ನಾಗಿರ್ತಿದ್ವಿ ನಮ್ಮ ಇವತ್ತು ಬಸಣ್ಣಿಕ 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 ಬಸಣ್ಣಿಕ
15% off all seats, meals, access package and more. You should have been 18 to save 3.24 web. Hurry, see lens on 8th August 2020. Terms and conditions apply. Lahat dopo ormai essere possono essere ಸಡ್ಡಲ್ಲಿ ಗುಂಟದಲ್ಲಿ ಆಡಕ್ ಹೋಗೋಣಂತೆ. ಇಲ್ಲಿ ಜಾಗ ಜಾಸ್ತಿ ಇರಬೇಕು, ಮಾಡ್ಬೋದು. ನೇಡಿ ಆಡಕ್ಕೆ ಜಾಗ ಸಾಕಾಗಲ್ಲ. ನೀವು ಹಿಡ್ಕೋಬೇಕು, ನಾನು ಹಿಡ್ಕೋತಾವ. ಒಳ್ಳೆ ಹುಡುಗ ಸಿಕ್ಕೋನೆ, ಅವನ ಸ್ಟೈಲು ಬೇರೆನೆ, ಸಪ್ತಪದಿಯನ್ನು ತುಳಿಸೋದಿಲ್ಲ, ಹತ್ಕೊಂಡು ಹೋಗ್ತಾನೆ. ಸಿಕ್ಕೋನೆ, ಅವನ ಹೆಸರು ಬೇರೆನೆ, ಅವರ ಹೆಸರು ರಮೇಶ, ನನ್ನ ಹೆಸರು ಶೀಲಾನೆ. Baby.
ಕಾಂಪಿಟಿಷನ್ ಅಲ್ಲಿ ನಾವು ಓಟಿಯಲ್ಲಿ ಇದೆ ಒಳ್ಳೆ ಕಾಂಬಿನೇಷನ್, ಇರದೇ ಇಲ್ಲ ಇಬ್ಬರಲ್ಲೂ ಕಾಂಪ್ಲಿಕೇಶನ್, ಡೈರಿಯಲ್ಲಿ ಬರೆಯುವುದು ನೀನು ಒಳ್ಳೆ ಹುಡುಗ ಸಿಕ್ಕೋನೆ ಬಡಿ ಸ್ಟೆಪ್ ಹಾಕಿ ಮಾಡೋ ಕಗ್ರಿ ಹೋಗಿ ಹೋಗಿ ಕಗ್ರಿ ಜಯ ಜಯ ರಾಮ ಕೊನೆಯ ತನಕ ಅವನ ಹೆಸರು ಹೇಳೆ, ಮಾಡುವೆಯು ಕನಸಿನ ಮೆರವಣಿಗೆ, ಕಾಣುತ್ತಿರು ಕನಸನು ಕೊನೆವರೆಗೆ, ಒಪ್ಪಿಬಿಡು ಹಲವರು ಒಳಗೊಳಗೆ, ಜೀವದ ಗೆಳೆಯ ಸಿಕ್ಕವನೆ ಅವನ ವಿಷಯ ಬೇರೆ, ಸ್ವರ್ಗದಲ್ಲೇ ನಿನ್ನ ಕಟ್ಟಿಕೊಂಡವನು. ಅದು 6 ಗಂಟೆಗೆ ಕ್ಲೋಸ್ ಕಣ್ರಿ. ನೋಡಿ ಫ್ರೆಂಡ್ಸ್, ನನ್ನ ಮುಖ ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತೈತೆ, ಒಳ್ಳೆ ಮಾರಿ ತರ ಮಾಡಾಕ್ಬಿಟ್ಟು, ಮಾರಿ ಮೈಸೂರು ಚಾಮುಂಡಿ ತರ ಮಾಡಾಕ್ಬಿಟ್ಟವ್ರೆ, ಮಾಡಾಕ್ಬಿಟ್ಟವ್ರೆ. ನಾವಿವಾಗ ಫೈನಲಿ ಬಂದಿದೀವಿ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದರ್ಶನಕ್ಕೆ. ಇದೇ ಅಂತಿಮ ಇವಾಗ ನಮ್ಗೆ. ಯಾಕೆ ಅಂತಂದ್ರೆ ಟೈಮ್ ಬಂದು 8:15 ಆಗಿದೆ ಅಲ್ವಾ? ಹಾ 7:15 ಟೈಮ್ ನೋಡ್ತೀನಿ ರೀ. ಹಾಂ 7:15. ಓಕೆ, ನಾನು ಟೈಮ್ ನೋಡಲಿಲ್ಲ, ಒಂದು ಗೆಸ್ ಮೇಲೆ ಹೇಳ್ದೆ. ಹಾಗಾಗಿ ಇನ್ನೆಲ್ಲಿಗೂ ಹೋಗೋಕ್ಕಾಗಲ್ಲ ನೋಡಿ, ಎಲ್ಲ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ಲ, ನಾವು ಅಷ್ಟೇ ಬಂದಿರೋದು. ಇಲ್ಲಿ ಬಂದು ನಮ್ಮ ಖಾಲಿ ಕ್ಲೋಸ್ ಫ್ರೆಂಡ್ನ ಮೇಲ್ಕೋಟೆಗೆ ಮದುವೆ ಮಾಡಿರೋದು, ಅವ್ರ ಹಸ್ಬೆಂಡ್ ಕೂಡ ಇಲ್ಲೇ ವರ್ಕ್ ಮಾಡೋದು. ಹಾಗಾಗಿ ಅವ್ರ ಕಡೆಯಿಂದ ಬಿಡಿಸ್ಕೊಡ್ತಾರೆ. ಹೋಗಿ ಬಂದಿದ್ದೀವಲ್ಲ ದರ್ಶನ, ಅಲ್ಲೇ ಇರಲಿ ಬಿಡಿ. ಬಂದ್ವಿ, ಯಾರು ಇಲ್ಲ. ನಡೀರಿ ನಡೀರಿ, ಬೇಗ ಬೇಗ, ಚಕ ಚಕ್ ಚಕ ಚಕ. ಓ ತಗೋಬಾ ಖುಷಿ. ಬಾ ಬಾ ಬಾ, ಬಾಕ್ಲ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಓಡ್ತಾರ ಕಣೆ, ಬಾಕ್ಲ ಹಾಕ್ಬಿಡ್ತಾರೆ ಅಂತ. ಹಾ ನೋಡಿ, ಇವಳೆ ಅರ್ಪಿತಾ ಅಪ್ಪಿ ಅಂತ ನನ್ನ ತಂಗಿ, ಪೂರ್ವ ಸಾರಿ, ನನ್ನ ತಂಗಿ ಕ್ಲೋಸ್ ಅಂಡ್ ಬೆಸ್ಟ್ ಫ್ರೆಂಡು, ಮೇಲ್ಕೋಟೆಗೆ ಮದುವೆ ಮಾಡಿರೋದು ಅವ್ರ ಪಿಲ್ಲೆಗಳು. ಮೇಲ್ಕೋಟೆಗೆ ಬಂದ್ವಿ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದ್ರಿಂದ ಇನ್ನೇನು ಕೊನೆ ಮಂಗಳಾರತಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಪರದೆ ಎಲ್ಲ ಬಿಟ್ಟಿದ್ರು. ನಾವು ಕೂಡ ಎಲ್ಲ ಕಾಯ್ಕೊಂಡು ಕೂತಿದ್ದೀವಿ. ಇಷ್ಟೋ ತನಕ ಎಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಎಷ್ಟು ಮೋಜು ಮಸ್ತಿಲಿ ಮುಳುಗೋಗಿತ್ತು ಅಂತ ಹೇಳಿ. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ಮೇಲೆ ಎಲ್ರಿಗೂ ಕೂಡ ಫುಲ್ಲು ಎನರ್ಜಿ ಬಂದುಬಿಡ್ತು. ಯಾರಿಗೂ ಕೂಡ ಸುಸ್ತು, ತಲೆನೋವು ಏನೂ ಇರಲಿಲ್ಲ. ಎಲ್ಲರೂ ಕೂಡ ಆರಾಮಾಗಿ ದೊಡ್ಡವರಿಂದ ಚಿಕ್ಕ ಮಕ್ಕಳು ತನಕನೂ ಖುಷಿಯಾಗಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫೈನಲಿ ನಾವೀಗ ಬಂದು ರೀಚ್ ಆಗಿರೋದು
ಚೆಲುವನಾರಾಯಣ ಸ್ವಾಮಿ ದರ್ಶನಕ್ಕೆ ಮೇಲ್ಕೋಟೆಗೆ ಒಳಗಡೆ ಲಾಸ್ಟ್ ಮಂಗಳಾರತಿ ಮಾಡಿಬಿಟ್ಟು ಬಾಗ್ಲಾಗ್ತಾರಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಹಂಗಾಗಿ ಸ್ಕ್ರೀನ್ ಎಲ್ಲ ಎಳೆದಿದ್ರು. ನಾವು ಕೂಡ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಯಾರು ಬಂದಿದ್ದೀವಿ ಒಳಗಡೆ. ಮಾಮೂಲಿ ಕ್ಲೋಸ್ ಮಾಡೋಕ್ಕೆ ಪೂಜೆ ನಡೀತಲ್ಲ. ಅಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಲ್ಲ. ಅಮ್ಮ ಫ್ರೆಂಡ್ ಮನೆಗೆ ಹೋಗಿರ್ಲಿಲ್ವಾ? ನಾನು ಅಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದಿಲ್ವಾ? ಮನೆ ಇನ್ನೊಂದು ಕರ್ಕೋಗಿ ಅಂದಲ್ಲ. ಅಮ್ಮ ನನಗೆ ಇವ್ರ ಮನೆಗೆ ಬಂದಿದ್ದು. ದೇವಸ್ಥಾನ ಗಂಡಪಡಿ ಗಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಆದರೆ ನಾನು ಫೇಸ್ನೇ ನೋಡೋಕ್ಕಾಗ್ತಾ ಇಲ್ಲ ಅಷ್ಟು. ಹಾಗೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಮ್ಮನವ್ರ ದರ್ಶನಕ್ಕೆ ಅಂತ ಬಂದ್ವಿ. ಇಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಮ್ಮನವರ ವದಂತಿ ಅಂತ ಹೇಳಿ ಮಾಡ್ತಾಯಿದ್ರು. ಫ್ರೆಂಡ್ಸ್, ಚೆಲುವನಾರಾಯಣ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಹೇಳಿದ್ನಲ್ಲ ನಾನು. ನನ್ನ ತಂಗಿ ಬೇಸ್ತಿ ಅವ್ರ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡೋದ್ರಿಂದ ಗರ್ಭಗುಡಿಗೆ ಬಿಟ್ಟರು. ತುಂಬ ಹತ್ರದಿಂದ ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅದಾದಮೇಲೆ ಇವತ್ತು ಇಲ್ಲೇನು ಲಕ್ಷ್ಮೀ ದೇವಿ ಹತ್ರ ಏನು ಪೂಜೆ ನಡೀತಾ ಇದ್ದೀವಿ. ಅದನ್ನು ಕೂಡ ವಿಶೇಷ ಇತ್ತು. ಅದನ್ನು ಕೂಡ ನಿಂತ್ಕೊಂಡು ಒಂದು 10-15 ನಿಮಿಷನೇ ನಿಂತ್ಕೊಂಡು ಕಣ್ ತುಂಬಿಸ್ಕೊಂಡ್ವಿ. ಮಂಗಳಾರತಿ ಎಲ್ಲ ಲೇಟ್ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಹೊರಗಡೆ ಬಂದ ತಕ್ಷಣ ಇಷ್ಟೊತ್ತಾಗಿದೆ ಅಲ್ವಾ, ಬಂದಿದ್ದಾರೆ ದರ್ಶನಕ್ಕೆ ಅಂತ ಹೇಳಿ ಇಷ್ಟೊತ್ತಲ್ಲೆಲ್ಲ ಕೊಡಲ್ಲ ಪ್ರಸಾದನ. ಇಷ್ಟೊತ್ತಲ್ಲಿ ಬಂದಿದ್ದೀವಲ್ಲ ಯಾರೂ ಇಲ್ಲ, ನಾವಷ್ಟೇ. ಹಂಗಾಗಿ ಪ್ರಸಾದ ಸ್ವೀಕರಿಸಿ ಹೋಗಿ ಅಂತ ಅಂದರು. ಊಟ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಹಣ್ಣುಗಟ್ಟಿ ಸಾಂಬಾರು, ರಸಮ್ಮು, ಮಜ್ಜಿಗೆ, ರೈಸು ಎಲ್ಲ ಕೂಡ ತಿಂದ್ವಿ. ಎಲ್ಲ ಚೆನ್ನಾಗಿತ್ತು. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ಕೂಡ ಹೊರಡೋದಷ್ಟೇ. ಇವತ್ತಿನ ಒಂದು ಟ್ರಿಪ್ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲ ಹಿಂದ್ಗಡೆ ಅವ್ರು ಹತ್ಬೇಕು, ನಾನು ಮುಂದ್ಗಡೆ ಕುತ್ಕೊಳ್ಳೋದಲ್ವಾ. ಇವಾಗ ಬೋರಿಂಗ್ ಟೈಮು, ಏನು ಮಾಡೋಕ್ಕಾಗಲ್ಲ. ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಒನ್ ಡೇ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಸೊ ವಿಡಿಯೋ ಕೂಡ ಎಂಡ್ ಆಗುತ್ತೆ. ನೋಡ್ತಾ ಇರ್ಬೋದು, ನನ್ನ ತಂಗಿ ಫ್ರೆಂಡ್ ಕೂಡ ನಮ್ಮನ್ನ ಬಸ್ ಹತ್ತಿಸ್ಬಿಟ್ಟು ಹೊರಟ್ಲು. ಹಾಗೆ ಹೋಗ್ತಾ ನನ್ನ ಬೆಸ್ಟಿ ಮತ್ತು ನನ್ನ ದೊಡ್ಡಮ್ಮ ಅವ್ರ ಮಗನ ಕೂಡ ಇಳಿಸಿದ್ವಿ. ನಾವು ಅವ್ರು ಬರುವಷ್ಟರಲ್ಲಿ ನನ್ನ ಬೆಸ್ಟಿ ಹಸ್ಬೆಂಡ್ ಅಂದರೆ ನವೀನ್ ಅಣ್ಣ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವಳನ್ನ ಮನೆ ಹತ್ರ ಕರ್ಕೊಂಡು ಹೋದರು. ದೊಡ್ಡಮ್ಮನೂ ಕೂಡ ಮನೆಗೆ ಹೋದರು. ಅದಾದಮೇಲೆ ನಾವು ಕೂಡ ಬಂದ್ವಿ. ಎಲ್ಲರೂ ಇಳ್ಕೊತಾ ಇದ್ದೀವಿ. ತೊಗೊಂಡೋಗಿದ್ವಲ್ಲ ವಾಟರ್ ಬಾಟಲು, ಚಾಪೆ ಎಲ್ಲನೂ ಕೂಡ ಎತ್ಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಸಾಕಾಗೋಗಿದ್ರು. ಮಲ್ಕೊಳ್ಳುವಂಗೆ ಆಗಿತ್ತು. ಎಲ್ರಿಗೂ ಮಲ್ಕೊಂಡ್ರೆ ಸಾಕು ಅನ್ನುವಂಗೆ ಆಗಿತ್ತು. ನಾವು ರಾತ್ರಿ ಮನೆಗೆ ಬಂದಾಗ 10-10:30 ಈ ಥರ ಆಗಿತ್ತು. ಹಂಗಾಗಿ ಎಲ್ಲರೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಬೆಳಗ್ಗೆ 5 ಗಂಟೆಗೆ ಹೊರಟಿರೋದು, ಎಲ್ಲರೂ ಕೂಡ 1 ಗಂಟೆ 2 ಗಂಟೆಗೆ ಎದ್ದಿರೋದು. ಹಂಗಾಗಿ ಎಲ್ರಿಗೂ ಸಾಕಾಗೇ ಆಗುತ್ತೆ ಅಲ್ವಾ. ಸೊ ಇವತ್ತಿನ ಒಂದು ಡೇ ಟ್ರಿಪ್ಪು ಫ್ಯಾಮಿಲಿ ಜೊತೆ ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಖುಷಿಯಾಗಿದ್ವಿ. ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ನಿಮ್ಮೆಲ್ರಿಗೂ ನಮ್ಮ ಈ ಒನ್ ಡೇ ಟ್ರಿಪ್ ಹೆಂಗೆ ಅನ್ನಿಸ್ತು? ಇದನ್ನು ಬಂದು ನಾನು 3 ಪೋರ್ಷನ್ ಆಗಿ ಹಾಕಿದ್ದೀನಿ, ಮಿಸ್ ಮಾಡಿದೆ. ಹಳೆಯ 2 ಪೋರ್ಷನ್ಗಳನ್ನು ಕೂಡ ಮುಗಿಸ್ಕೊಂಡು ಬಂದು ಇದನ್ನು ನೋಡಿದ್ರೆ ನಿಮಗೆ ಸಂಪೂರ್ಣ ಗೊತ್ತಾಗುತ್ತೆ ನಮ್ಮದು ಒನ್ ಡೇ ಟ್ರಿಪ್ ಹೆಂಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಗೊತ್ತಿರೋ ವಿಷಯನೇ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ. ಹಾಗೆ ಈ ವಿಡಿಯೋ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನಂತೂ ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಮೆಲ್ಲರ ಒಂದು ಕಮೆಂಟ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಗೊತ್ತು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಬಟ್ ನಮ್ಮ ಎಲ್ಲರ ಒಂದು ಬಾಂಡಿಂಗ್, ಹ್ಯಾಪಿನೆಸ್, ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಟ್ರಿಪ್ನ ಮುಗಿಸ್ಕೊಬಂದಿದ್ದು ಇದೆಲ್ಲ ಹೆಂಗೆ ಅನ್ನಿಸ್ತು? ನೀವು ಕೂಡ ಹಿಂಗೆನಾ? ನೀವುಗಳು ಕೂಡ ಇದೇ ರೀತಿ ಟ್ರಿಪ್ ಹೋಗ್ತಾ ಇರ್ತೀರಾ? ಹೋದರೆ ಹೆಂಗೆಲ್ಲ ಎಂಜಾಯ್ ಮಾಡ್ಕೊಬತ್ತೀರ ಅನ್ನೋದನ್ನು ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ. ಇವಾಗ ನಾವೆಲ್ಲರೂ ಇಳ್ಕೊಂಡಾದಮೇಲೆ ಇನ್ನು ಮತ್ತೆ ಗಾಡಿ ವಾಪಸ್ಸು ಮೇನ್ ರೋಡ್ ಕಡೆನೇ ಹೋಗುತ್ತೆ. ಅಲ್ಲೇ ಅಕ್ಕ, ತಂಗಿ, ಬಾವ ಎಲ್ಲರೂ ಕೂಡ ಇಳ್ಕೊತಾರೆ. ಬಾಯ್.